ನಾನು ಉಪವಾಸ ಇದ್ದಿದ್ ವಿಷಯ ಪಾರು ಗೊತ್ತಾಗೋಯ್ತಾ ಅಂತ ಒಂದ್ ಕ್ಷಣ ಭಯನೇ ಪಟ್ಟಿದೆ. ಆದ್ರೆ ಕರ್ಣ ಸರು ನನಗೋಸ್ಕರ ಸ್ವೀಟ್ ತಿನ್ಸೋದಕ್ಕೆ ಪಾರುಗ್ ಹೇಳಿದಾರೆ. ಅವಳಗ್ ಸತ್ಯ ಗೊತ್ತಾಗಿಲ್ಲ, ಅದೊಂದೇ ದೊಡ್ಡ ಸಮಾಧಾನ ನನ್ಗೆ. ಆದ್ರೆ ಇವಾಗ ಕುಂಕುಮನ ತಾಳಿಗೆ ಹಚ್ಚದೆ ಹೋದ್ರೆ ವ್ರತ ಕಂಪ್ಲೀಟ್ ಆಗಲ್ಲ. ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಹೇಗ್ ಹಚ್ಲಿ? ದೇವ್ರೆ ಪ್ಲೀಸ್, ನಿನ್ನೆ ನಂಬಿದೀನಿ ನಾನು, ನೀನೇ ನೋಡ್ಕೊ. ನಿಧಿ, ಅವ್ಳು ತಾಳಿ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಏನಾಯ್ತೆ? ಇನ್ನ ಕೇಳ್ತಿರೋದು ಏನ್ ಮಾಡ್ತಿದ್ದೆ? ದೇವ್ರೆ, ನೀನೇ ಇವಾಗ ನನ್ನ ಕಾಪಾಡ್ಬೇಕು. ನಿನ್ನ ಬಿಟ್ರೆ ನನ್ಗೆ ಬೇರೆ ದಾರಿ ಇಲ್ಲ. ಏನಾಯ್ತೆ? ಮಾತಾಡಿ. ಅದು ತಾಳಿ ಸೈಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು, ಎಲ್ ಕಟ್ ಆಗುತ್ತೋ ಅಂತ ಬಿಡ್ಸಕ್ ಬಂದು. ಅಲ್ಲ ನಿಧಿ? ಹೌದಾ? ಇದನ್ನ ಮೊದ್ಲೇ ಹೇಳ್ಬೋದಿತ್ತು ತಾನೆ. ಸುಮ್ನೆ ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ಟೆ. ನೀನ್ ಮೊದ್ಲು ಮಲಿಕೋ, ಮಾತ್ರೆ ತಗೊಂಡಿದ್ಯಾ? ಮಲ್ಗೋ. ನೀವು ಹೋಗಿ ಮಲಿಕೊಳ್ಳಿ. ನಿಧಿ, ನೀನು ಮಲ್ಕೊ. ಪಾರು ಯಾಕೆ ಸುಳ್ಳು ಹೇಳಿ ನನ್ನ ಕಾಪಾಡಿದ್ಲು? ಅವಳಿಗೆ ಎಲ್ಲಾ ಸತ್ಯನೂ ಗೊತ್ತಿದ್ಯಾ? ಇಲ್ಲ, ಸಾಧ್ಯನೇ ಇಲ್ಲ. ಮತ್ ಹೇಗೆ? ಪಾರು ಅಜ್ಜಿ ಮಕ್ಕಳ ಒಂದ್ ಪವಾಡ ಅಂತ ಹೇಳ್ತಾನೆ ಇದ್ರು, ಅದು ಇದೇ ಇರ್ಬೇಕು. ಅಣ್ಣ ಸ್ವಲ್ಪ ಜಲ್ದಿ ಮಾಡಿ. ನಮಸ್ಕಾರ. ಲಬುಕು ತಿಮ್ನ ಅಮ್ನಾಕು ಮೋರ್ವಾದಾಗ ನಮಸ್ಕಾರ ಮಾಡಿದ್ರೆ ಅಮ್ಕಾಕು ಅಂತವ್ರೆ. ಅಯ್ಯಯ್ಯೋ ಇಲ್ಲ ಸ್ವಾಮಿ, ಯಾರಿಗೂ ಅನುಮಾನ ಬರ್ದೇ ಇರೋ ತರ ನೋಡ್ಕೊ ಅಂತ ಹೇಳ್ತಿರೋದು. ಓ ಹಂಗ? ಅಮ್ಕಾಕು ಕೈ ಚವಾನ್ ಮಾವಿನ ಪರ್ದಾಕೋ. ಏನ ಮಾವಿನ ಕೈ ತುರ್ದಾಕು ಅಂತವ್ರೆ? ಇಲ್ಲ ಸ್ವಾಮಿ, ದೇವಿ ಹೊರ್ತಾನಲ್ಲ, ಕೂದ್ಲು ಉಗ್ರು ಕಾಲ್ ಮಿಟ್ಟಿದ್ ಮಣ್ಣು ಎಲ್ಲ ಕೇಳಿದ್ರು. ಆ ಸಿಕ್ಕಿದ್ರೆ ಮಾಟ ಶುರು ಹಚ್ಕೋತಾರೆ. ಅಷ್ಟಿಯಾ? ಅದನ್ ಕೊಡಕ್ಕೆ ಅಲ್ವ್ರ ನಾನ್ ಬಂದಿರೋದು. ತಕೊಳ್ಳಿ. ಮಂತ್ರವಾದಗಳೇ ನೀವು ಕೇಳಿರೋ ಕೂದ್ಲು ಉಗ್ರು ಎಲ್ಲ ಅದ್ರಾಗಿ ಐತೆ. ಒಂದ್ ಕಿತ ಮಾಟ ಮಾಡ್ಬಿಟ್ರೆ ಒಂದ್ ಜೀವ ಬಂದಾಗ ಮೇಲೆ ಹೇಳ್ಬಾರ್ದು, ಹಂಗ್ ಮಾಡ್ಬಿಡಿ ಮಾಟವಾ. ಅವ್ರು ಏನಂತವ್ರೆ ಅಂದ್ರೆ, ಓ ಗೊತ್ತಾಯ್ತು ಹೇಳು. ಈ ಕಿತ ಮಾಟ ಮಾಡ್ಬಿಟ್ರೆ ದೇವಿ ಪುತ್ರ ಇಬ್ರು ಬಂದಾಗೆ ಸಿಗಾಕೊಂಡು ಜೀವಮಾನ ಪೂರ್ತಿ ಮೇಲೆ ಹೇಳ್ದವ್ರಂಗೆ ಮಠಾಸಾಗಿ ಹೊಂಟೋಗ್ಬೇಕು ಅಂತ ಹೇಳ್ತಾವ್ರೆ ಅಲ್ಲೂರ. ಅದೇ ಗುರುಗಳೇ ನೋಡ್ರಿ, ಜೀವ ಬರೋ ಗೊತ್ತಾಗೋಯ್ತಿದೆ. ನೋಡ್ರಿ ಹೋಗು. ಓಂ ಹೀಂ ಕಾಲಾಯ ನಮಃ. ಓಂ ಹೀಂ ಕಾಲಾಯ ನಮಃ. ಹಿರಣ್ಯ ಪಾತ್ರಂ ಮದೋಹ ಪೂರ್ಣಂ ದದಾತಿ ಮಧುವ್ಯೋತಾನೇತಿ ಏಕತಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಷ್ಟೇದೋ ದದಾತಿ. ಓಂ ಶತ್ರು ಸಂಹಾರ ಮಹಾಜ್ವಾಲಾ ತೇಜೋ ರೂಪಿಣಿ ಚೀಂ ವಜ್ರಾಯ ಟೂಂ ಪಠಾಂ ಅಘೋರ ಅಘೋರ ಅಘೋರ. ಅಮೇಶ ಪ್ರಬಾಲೆ ಸಮೋದಂಡಾಯ ನಮಃ. ಗಸ ಗಸ ಶತ್ರು ಪ್ರಾಣಂ ದೈವಿಕಾರಸ್ಥಾಯಿನಂ. ಬೇಡಪ್ಪ, ಮುಟ್ಬೇಡ. ಶುದ್ರ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತ ಕಾಣುತ್ತೆ. ತಾಯಿ, ಏನಮ್ಮ ಈ ಆಟ? ಏನಾಗಿದೆ ಅರ್ಚಕ್ರೆ? ನಂಗೇನು ಗೊತ್ತಾಗ್ತಿಲ್ಲ. ದುಷ್ಟಕೂಟಗಳೆಲ್ಲ ಸೇರಿದೆ. ನಾನು ಅನುಮಾನ ಪಟ್ಟ ಹಾಗೆ ವಿನಾಶಕ್ಕೆ ಮುನ್ಸೂಚನೆ ಸಿಗ್ತಾ ಇದೆ. ಪ್ರಕೃತಿಯಲ್ಲಿ ಮನುಷ್ಯ ನಮ್ದೇ ಇರುವಂತ ಎಷ್ಟೋ ವಿಚಾರಗಳಿವೆ, ಅದರಲ್ಲಿ ದಿಗ್ಬಂಧನ ಕೂಡ ಒಂದು. ಬಹುಶಃ ಹೀಗಾಗ್ತಿರೋದು ಅದೇ ಅಂತ ಕಾಣುತ್ತೆ. ಭಿನ್ನ ಭಿನ್ನ ದೇಹಂ ಮಂತ್ರಾಯ ಮಹಾಶಕ್ತಿ. ಇವತ್ತು ನಮ್ಮ ಮಾರಿಗುಡಿಯಲ್ಲಿ ಊರುತ್ಸವ. ವರ್ಷಕ್ಕೊಂದ್ಸಲ ನಡೆಯುವ ಮಕ್ಕಳಮ್ಮನ ಜಾತ್ರೆ. ಊರ್ ಜನ ಎಲ್ಲ ಸೇರ್ಕೊಂಡು ಗಡದ್ದಾಗೆ ಮಾಡ್ತಾರೆ. ಈ ತರ ಜಾತ್ರೆ ಎಲ್ಲ ನೋಡಕ್ಕೆ ನಮಗ್ ಸಿಟಿನಲ್ಲಿ ಅವಕಾಶನೇ ಸಿಗಲ್ಲ. ಈ ಕಲ್ಚರ್, ಈ ಉತ್ಸವನೆಲ್ಲ ನೋಡಕ್ ಸಿಗೋದು ನಮ್ ಹಳ್ಳಿಲ್ ಮಾತ್ರ. ಅವರೆಲ್ಲ ಮಾತಾಡ್ಕೊತಿದ್ದಾರಲ್ಲ, ರಾಜಾರಾಣಿ ಅಂತ. ಆ ರಾಣಿ ನನ್ನ ಅವ್ಳ ಹೆಸರು ರಾಣಿ ಅಂತ. ಅದೇ ಮಾಸ್ತಿ ಕೊಕ್ಲಿ ಕೊಟ್ಟಿದೀವಿ ಅಂತ ಅನ್ನಲ್ಲ, ಅವ್ರು ತುಂಬಾ ದೊಡ್ಡ ಕೈ ಅವ್ರು. ಬಂದ ಕರ್ಮಕಾಂಡ. ರಾಜಾದಿರಾಜ ರಾಜಕುಲ ಮಾರ್ತಾಂಡ ರಾಜ ಗಂಭೀರ್ಯ ಗ್ರಾಮೀಣ ಸಾರಿಗೆ, ಕರ್ನಾಟಕ ಸಾರಿಗೆ, ವಾಯು ಸಾರಿಗೆ. ನಮ್ಮ ಬಾಹುಬಲಿ. ಏನು ಒಳ್ಳೆ ಲೂಸ್ ತರ ಮಾತಾಡ್ತಿದ್ದಾನೆ. ಆ ಮನುಷ್ಯನ್ಗೆ ತಲೆ ಬೆಳ್ದಿದೆ, ಅದ್ರೊಳಗಿರೋ ಮೆದ್ಲು ಬೆಳ್ದಿದೆ, ಆದ್ರೆ ಅದ್ರೊಳಗಿರೋ ಬುದ್ಧಿ ಮಾತ್ರ ಬೆಳ್ದಿಲ್ಲ. ಹಲ್ಲುಜ್ಜು ಅಂತ ಬ್ರಷ್ ಕೊಟ್ರೆ ಟಾಯ್ಲೆಟ್ ತಿಕ್ತಾನ ಮನುಷ್ಯ. ಚಳಿಗಾಲಕ್ಕೆ ಮರಿ ಮೋಡ, ಮಳೆಗಾಲಕ್ಕೆ ಕರಿ ಮೋಡ, ಕೇಡ್ಗಾಲಕ್ ಮಾತ್ರ ಈ ಸೋಮೇಗೌಡ. ಗಡ 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 ಗಡ.
ಅಲ್ಲ ಕಣಣ, ನೀನು ಕೈ ಹಾಕಿ ತೆಗ್ದಿದ್ ನೋಡ್ರೆ ಇಷ್ಟು ಉದ್ದ ತೆಗಿತಿ ಅಂದ್ರೆ ಈ ಸ್ಟೇಜ್ ತೆಗ್ದಲ್ಲ ಅಣ್ಣ. ಅಯ್ಯೋ, ಮೀಟರ್ಗಿಂತ ಮ್ಯಾಟ್ರ್ ದೊಡ್ಡದು. ಓ ಹಂಗೆ, ಆಯ್ತು. ಅದ್ಕೆ ರತ್ನಕ್ಕ, ರಮ್ಯಾ ಚಂದಾಗಿದ್ದೀರಾ? ಸೀನಾ, ಗುಂಡಮ್ಮ ಚಂದಾಗಿದ್ದೀರಾ? ನಾವೆಲ್ಲರೂ ಸೂಪರ್ ಆಗಿದೆ. ರಾಜ ರಾಣಿಗೆ ನಮ್ಮೆಲ್ಲರ ಕಡೆಯಿಂದ ನಮಸ್ಕಾರಗಳು. ಪಾರಿಂತಮ್ಮ ಸರ್, ಹೌ ಆರ್ ಯು? ಐ ಆಮ್ ಗುಡ್. ಹೌ ಆರ್ ಯು? ಏನೋ ಅಂತವ್ರೆ. ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದಾರೆ. ಯಾ ಐ ಆಮ್ ವೆರಿ ವೆರಿ ಗುಡ್ ಫ್ರಮ್ ಮಾರಿಗುಡಿ, ಈಟಿಂಗ್ ಅಕ್ಕಿ ಫ್ರಮ್ ಸೊಸೈಟಿ. ಹೌ ಆರ್ ಯು ಇನ್ ಮಾಸ್ತಿಕೊಪ್ಲು ಫ್ರಮ್ ನಂಜನಗೂಡು? ಲೇಟರ್. ಇದೊಂದು ಬಿಟ್ಟು ಈ ಅಪ್ಪ ಬೇರೆ ಏನು ಹೇಳಲ್ವಲ್ಲ. ರಾಣಿ, ಮನಗೌಡ್ರೆ, ಇವರೆಲ್ಲರೂ ನಮಗ್ ತುಂಬಾ ಬೇಕಾಗಿರೋರು. ನಿಧಿ, ನಿತ್ಯ, ಶಾಂತಿ ಅಮ್ಮ, ಲಕ್ಷ್ಮಿ ಅಮ್ಮ. ನಿಮ್ ತಂದೆ ತಾಯಿ ಬಂದಿಲ್ವಮ್ಮ ಪಾರು? ಇನ್ನೇನ್ ಬಂದ್ಬಿಡ್ತಾರಮ್ಮ. ರಾಜಾದಿರಾಜ ರಾಜ ಅವ್ರ ಅಣ್ಣ ಬಂದ. ಅಜ್ಜಯ್ ಇಲ್ಲಪ್ಪ. ಮಾರಿಗುಡಿ ಮಹಾಜನಗಳೇ, ಮಾಂಕಾಳವ್ವ ನಮ್ಮ ವೀರಭದ್ರ ಕರ್ಸ್ನಾಗ್ ಬಂದು ಊರಿಗೆ ಕೆಡಕಾಗ್ತೈತೆ, ಹೋಮ ಮಾಡು ಅಂತ ಹೇಳದ್ಲಂತೆ. ಅದಕ್ಕೆ ನಮ್ ವೀರಭದ್ರನವ್ರು ಹಿಮಾಲಯಕ್ಕೆ ಹೋಮ ಮಾಡ್ಸಕ್ ಹೊಂಟಾಗವ್ರೆ. ಅಂತ ಚಳಿಯೊಳಗು ಶರ್ಟು ಬನ್ನಿನು ಬಿಚ್ಕೊಂಡ್ ಹೋಗವ್ರೆ. ಬೇಕಿದ್ರೆ ವಿಡಿಯೋ ಕಾಲ್ ಮಾಡ್ಲಾ? ತೋರ್ಸಿ ಗೌಡ್ರೆ, ತೋರ್ಸ್ಲಾ? ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಮೊದ್ಲು ದೇವಿ ಬರ್ಲಿ, ಆಮ್ಯಾಗ ತೋರಿಸ್ತೀನಿ. ಅಪ್ಪ ಹಿಮಾಲಯದಲ್ಲಿ ಹೋಮನ ಯಾರ್ ಕಿವಿಗಿಡ್ತಿದ್ದಾರೆ? ಹೂನ ಏನೋ ಪ್ಲಾನ್ ಮಾಡ್ತಿದ್ದಾರೆ, ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಷ್ಟೆಲ್ಲ ಈ ಕೊಲೆ ಪಾತಕ ನಾಗೇಗೌಡ ಅಂತೂ ಇಲ್ಲಿ ಬರೋದಕ್ ಚಾನ್ಸೇ ಇಲ್ಲ. ಏನೋ ಪಾರು, ನೀನು ಬಂದ್ಬಿಟ್ಟಿದೀಯೇ? ಓ, ಗಂಡನ ಮೇಲೆ ದೇವ್ರು ಬರ್ತದಲ್ಲ, ಅದನ್ನ ನೋಡಕ್ ಬಂದಿದೀಯೇ? ಒಳ್ಳೇದು. ಮನೆಗೆ ಕೆಮ್ಮುದ್ರು ಕ್ಯಾಕರಿಸಿದ್ರು ಹೆಣ್ಮಕ್ಳ ಮೇಲೆ ದೇವ್ರು ಬರ್ತಾನೆ ಇರ್ತದೆ. ಆದ್ರೆ ಇಲ್ಲಿ ನಿಜವಾದ ದೇವ್ರು ನಿನ್ ಗಂಡನ ಮೇಲೆ ಬರ್ತದೆ. ಅದನ್ನ ನೋಡಕ್ ಬಂದಿದೀಯೇ? ನೋಡಿ ಕಣ್ ತುಂಬಿಸ್ಕೋ. ಬನ್ನಿ ಎಲ್ಲರೂ ಹೋಗುವ. ಬನ್ನಿ. ಜೈ ಏನಾದ್ರು ಹೆಲ್ಪ್ ಬೇಕಿದ್ರೆ ಹೇಳಿ. ಕಾಣುತ್ತೆ, ತಾಯಿ ಮಡ್ಲಾಗೆ ಜೋಗ್ಳಕ್ ಬರೋಣ. ತಾಯಿ ಮುಂದೆ ನಿಂತೀವ್ನಿ, ಎಲ್ಲ ನಮ್ಮ ಹೂವನೇ ನೋಡ್ಕೋತಾಳೆ. ತಾಯಿ ಮೇಲಿನ ನಂಬಿಕೆ ನಿನ್ನ ಉಳಿಸಿದ್ಯಪ್ಪ. ಸ್ವಾಮಿಗಳೇ, ಮಾಟ ಮಾಡಿ ಅಂದ್ರೆ ಗೊಂಬೆ ಮಣಿಕೊಂಡು ಆಟ ಆಡ್ತಾ ಇದ್ದೀರಾ? ರೀ ಸ್ವಾಮಿಗಳೇ, ನಿಮ್ ಭಾಷೆ ಏನಾದ್ರೂ ನಮ್ ಗುರುಗಳು ಗೊತ್ತಾದ್ರೆ ನಿಂತ ಜಾಗದಲ್ಲೇ ನಿಮ್ನ ಕೋಳಿ ಕತ್ತು ಮುರಿದು ಬಿಡ್ತಾರೆ. ನಿಮ್ ಯಜಮಾನ್ರು ನೇಪಾಳದಲ್ಲಿ ದೊಡ್ಡ ಮಾಂತ್ರಿಕ ಗುರುಗಳ ಹತ್ರ ಮಾಟ ಮಾಡ್ಸಿದ್ದಾರೆ. ಅವ್ರ ಶಿಷ್ಯ ಆಗಿರೋ ಇವ್ರು ಏನ್ ಕಮ್ಮಿ ಇಲ್ಲ. ಮಾಡಿದ್ ಮಾಟಕ್ಕೆ ಈಗಾಗ್ಲೇ ಶಿವು ಒದ್ದಾಡ್ತಾ ಇರ್ತಾನೆ. ಅವನು ನೀರಲ್ಲಿ ಮುಳುಗ್ಬೇಕು ಅಂತಾನೆ ನಾವೆಲ್ರೂ ಕಾಯ್ತಾ ಇದೀವಿ. ಒಂದ್ಸಲ ನೀರಲ್ಲಿ ಮುಳುಗ್ದ ಅಂದ್ರೆ ಅದು ಅವನ್ ಕೊನೆ ಸ್ಥಾನ, ಮತ್ತೆ ಮೇಲೊಳಗ್ ಸಾಧ್ಯನೇ ಇಲ್ಲ. ದೇವಿಗೂ ಬಂಧನ, ದೇವಿ ಪುತ್ರಂಗೂ ಬಂಧನ. ಒಟ್ನಲ್ಲಿ ಈ ಸಲಿ ದೇವಿಗೆ ಮಹಾಬಂಧನ. ಸೋಲ್ತಾ ಇದ್ರೆ ಕಿವಿಗೆ ಆನಂದ ಆಯ್ತದೆ. ನಮ್ ದಣಗಳು ಭವಿಷ್ಯದ ಹಾಲು ಅನ್ನ ಇವತ್ತೇ ಸಿಗ್ತದೇನೋ ಅನ್ನಿಸ್ತದೆ. ಆದ್ರೆ ಈ ದಿಗ್ಬಂಧನ ಯಾರು ಬುಡಿಸ್ಬಿಟ್ರೆ ಲಹುಕೆ ಸ್ವಾಮಿಗಳೇ, ನಾನು ದೌಲತ್ತಲ್ಲಿ ಕೇಳ್ತಿಲ್ಲ, ವಿನಮ್ರವಾಗಿ ಕೇಳ್ತಾವ್ನಿ. ಜಲನದಂಬ ಸ್ತಂಭನ ಯಮರಾಜಸಿಯ ಪರಯುಡಿಯು ತನಮಾಕು ಶಿರಿಡಿಕೆ ಅಯ್ಯೋ, ಇನ್ ಮನ್ಕಾಯಿ ಇವಾಗ ಏನೇನು ಹೇಳ್ತಾವನಲ್ಲಪ್ಪ, ಏನು ಅರ್ಥವಾಯ್ತಾ ಇಲ್ಲ. ತಾಳ್ಮೆ ಇರ್ಲಿ, ಹೇಳ್ತಿಲ್ವಾ ಇಲ್ಲಿ? ಬಂಧನನ ಸುಮ್ನೆ ಬಿಡ್ಸೋದಿಕ್ಕಾಗಲ್ಲ. ಅದು ಬಿಡಿಸ್ಬೇಕು ಅಂದ್ರೆ ಶಿವು ತಾಯಿ ಕಣ್ಣೀರ್ ಹರಿಬೇಕು, ಜೊತೆಗೆ ಗರ್ಭಿಣಿ ಹೆಂಗ್ಸಿನ್ ರಕ್ತ ಹರಿಬೇಕು, ಒಂದೇ ಗಳಿಗೆಯಲ್ಲಿ ಭೂಮಿ ಸ್ಪರ್ಶ ಆಗ್ಬೇಕು. ಆಗ್ಲೇ ದಿಗ್ಬಂಧನ ಬಿಡೋದು. ಇಲ್ಲ ಅಂದ್ರೆ ಸಾಕ್ಷಾತ್ ಬ್ರಹ್ಮ ಬಂದ್ರು ಬಿಡ್ಸಕ್ ಆಗಲ್ಲ. ನಾನೇ ಛತ್ರಿ ಅನ್ಕೊಂಡ್ರೆ ನಿಮ್ ಗುರು ನನ್ಗಿಂತ ಛತ್ರಿ. ಹೆಂಗ್ ಮಾಡಿದವ್ರು ನೋಡು ಆಪ, ನಿಮ್ಗೆ ಇಲ್ಲಿಂದಾನೇ ಅಡ್ಡ ಬಿದ್ದೆ. ನೀರೊಳಗಡೆ ಇರೋ ಶಿವಣ್ಣ ಏನ್ ಬರಕಿಲ್ಲ. ಇನ್ನು ಮಾಕಾಳವ್ವ ದೇವಸ್ಥಾನದಿಂದ ಈಚೆ ಬರಕಾಗೆ ಅಲ್ಲೇ ಉಳ್ಕತಾಳೆ. ಮಾರಿ ಗುಡಿಗೆ ನಮ್ ದಣಿಗಳೇ ದೇವ್ರು, ಅವ್ರೇ ದೇವ್ವ. ಈ ಕಾಲ ನಮಃ. ಶಿವು, ಇಲ್ಲಿಂದ ಮಾಂಕಾಳವನ್ ಜಪ ಮಾಡ್ತಾ ಕಲ್ಯಾಣಿಗ್ ಹೋಗ್ಬೇಕಪ್ಪ. ಕಲ್ಯಾಣಿಗ್ ಹೋಗಿ ಮುಳುಗೆದ್ದು ಆಮೇಲೆ ದೇವಿನ ಹೊರಬೇಕು. ಸರಿ ಅರ್ಚಕ. ಒಂದ್ ನಿಮಿಷ ಅಪ್ಪ, ನೀನು ಒಂದ್ಸತಿ ಹೆಜ್ಜೆ ಇಟ್ಮೇಲೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡೋ ಹಾಗಿಲ್ಲಪ್ಪ. ಶಿವ ಆಗಿ ಹೋಗಿ ದೇವಿ ಆಗಿ ಬಪ್ಪ. ಶಿವು ಹಿಂದೆ ಹೋಗಿ ಕಲ್ಯಾಣಿವರೆಗೂ ಬಿಟ್ಕೊಟ್ಬಿಟ್ಟು ಬಾರಪ್ಪ. ಇದಕ್ಕೊಂದು ನಿಬಂಧನೆ ಇದೆ, ಯಾವುದೇ ಕಾರಣಕ್ಕೂ ಜ್ಯೋತಿ ಆರೋ ಹಾಗಿಲ್ಲ. ಹೂವ ಮಾಕಳವ ಕಾಪಾಡವ. ಅಮ್ಮ ಗಂಗವ್ವ ತಾಯಿ, ನನ್ನಲ್ಲಿರೋ ಎಲ್ಲಾ ಕಲ್ಮಸನು ಶುದ್ಧ ಮಾಡು ತಾಯಿ.
ಆ ಮಕ್ಕಳವ ಬರೋ ಹೊತ್ನಾಗೆ ಆ ತಾಯಿನವರು ಈ ದೇಹ ಅನ್ನೋ ರಥನ ಶುದ್ಧಿ ಮಾಡು. ನಿಮ್ಗೆ ಅಡ್ಡ ಬಿದ್ದೆ ಬೇಡಪ್ಪ, ನನ್ನ ಅನುಮಾನ ನಿಜ. ಶಿವ ಮೇಲೆ ಜಲ ದಿಗ್ಬಂಧನ ಆಗಿದೆ. ಯಾರೇ ಪ್ರಯತ್ನ ಪಟ್ರು ಇದನ್ನ ತೆಗಿಯಕ್ಕಾಗೋದಿಲ್ಲ. ಜಲ ದಿಗ್ಬಂಧನ ಹಾಗಾದ್ರೆ ಆ ದೇವಿ ಎರಡೆರಡು ಸಲ ಸೂಚನೆ ಕೊಟ್ಟಿದ್ದು ಇದೆ. ಇದೇ ಮಹಾಕಂಟಕ, ಇದೇ ಮಹಾ ದಿಗ್ಬಂಧನ. ಅಸಾಧ್ಯ ಅಂದ್ರೆ ಹೇಗೆ? ಯಾವ್ದೇ ಸಮಸ್ಯೆ ಆದ್ರೂ ಅದಕ್ಕೊಂದು ಪರಿಹಾರ ಅಂತ ಇರುತ್ತೆ ಅಲ್ವಾ? ಹೌದಪ್ಪ, ದಿಗ್ಬಂಧನ ಅಂತ ಬಂದ್ಮೇಲೆ ಇದನ್ನ ಯಾವ ಮಾಂತ್ರಿಕ ಇದನ್ನ ಮಾಡಿರ್ತಾನೋ ಅವನು ಮಾತ್ರ ಇದನ್ನ ಬಿಡಿಸೋ ದಾರಿ ಗೊತ್ತಿರುತ್ತೆ. ಅವನ್ನ ಮೀರಿ ದಿಗ್ಬಂಧನವನ್ನ ಬಿಡಿಸ್ಬೇಕು ಅಂದ್ರೆ ಮಹಾಕಾಳಿನೇ ಬರ್ಬೇಕು. ದೇವಿ ಬರಕ್ಕಿನ್ನು ಎಚ್ಚತ್ತಾಗತ್ತೆ. ಮಾವ ಪೂಜೆ ಮುಗಿಸಿ ಕಲ್ಯಾಣಿಲ್ ಮುಳುಗೆ ಎದ್ದು ಶುದ್ಧಿಯಾಗಿ ಬಂದು ಮಡಿಯಿಂದ ದೇವಿನ ಎತ್ಕೋತಾರೆ. ಆಗ ದೇವಿ ಬಂದ್ಬಿಡ್ತಾಳೆ. ಇದನ್ನೆಲ್ಲ ನಾವ್ ಯಾವತ್ತೂ ನೋಡೇ ಇಲ್ಲ. ನೀನ್ ಹೇಳ್ತಿರೋದ್ ಕೇಳ್ತಿದ್ರೆ ನನಗ್ ತುಂಬಾ ಎಕ್ಸೈಟ್ ಆಗ್ತಿದೆ. ಹೌದೌದು, ಸಿನಿಮಾದಲ್ಲಿ ಟಿವಿ ಸೀರಿಯಲ್ ಅಲ್ಲಿ ನೋಡಿದ್ವಿ. ಈ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ ನೋಡ್ತಾ ಇದೀವಲ್ಲ, ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅಲ್ವೇ ನಿಮ್ಮ ಮುಡ್ಜಡೆ? ಹೌದು ಕಣೆ ಹಾಲ್ಕವ್ವ, ನಾನು ಅಷ್ಟೇ. ತುಂಬಾ ವರ್ಷ ಆಗಿತ್ತು ನೋಡಿ, ಇವತ್ತೇ ನೋಡ್ತಾ ಇರೋದು. ಪಾರು ಅಲ್ಲೇ ಅವಳೆ, ಹೆಂಗಾರ ಮಾಡಿ ಗೆಟಪ್ ಅಲ್ಲಿ ಅವಳನ್ನ ಕ್ಯಾಚ್ ಹಾಕಬೇಕು. ಸಾರಿ ತಮ್ಮ ಬಾಹುಬಲಿ, ಏನಾದ್ರು ಬೇಕಾ? ಏನು ಬೇಡ ಅಣ್ಣ. ರಾಣಿ ದೇವಸೇನ, ನಿಂಗೇನಾರ ಬೇಕೇನವ? ಏನ್ ಬೇಕು ಹೇಳು ರಾಣಿ. ನೆಮ್ಮದಿ. ಇವಳಜ್ಜಿ ರಾಜ ರಾಣಿ ಅನ್ಕಳಿ ಅಂತ ನಾನ್ ಲೆವೆಲ್ ಕೊಟ್ರೆ ನನ್ ಮುಂದೆನೆ ರೇಂಜ್ ತೋರಿಸ್ತಾವ್ರೆ. ಮನೆಗ್ ಬರ್ತಿರಲ್ಲ, ನೋಡ್ಕತೀನಿ. ಪಾವ ಸ್ಟೆಪ್ ತಿಳ್ಕೊಬೇಡಿ, ಅದು ದ್ಯಾವಿ ಬಂದ್ರೆ ನೆಮ್ಮದಿ ಸಿಗ್ತೈತಲ್ಲ, ಅದ್ಕೆ ಹೇಳ್ದೆ ಆಟೆಯ. ಆಯ್ತಾಯ್ತು, ನಿಮ್ಮತ್ಗೆ ಫ್ರೆಂಡ್ಸ್ ಎಲ್ಲ ಬಂದವ್ರೆ, ಪರಿಚಯ ಮಾಡ್ಕೊಳಕಿಲ್ಲ? ಮಾಡ್ಸ್ಕೊಡಕ್ಕಿಲ್ಲ. ಅದ್ಯಾಕ್ ಪಾರು ಹಂಗೇಳಿಯ? ನೋಡಲ್ಲಿ ಆಟೆ ಹುಡುಗಿರು ನನ್ ನೋಡಿ ಹೆಂಗ್ ನಾಚ್ಕೊತಾವ್ರೆ. ಅದು ನಾಚ್ಕೋತಿರೋದಲ್ಲ, ನಗ್ತಿರೋದು ಮಂತ್ರಿಗಳೇ. ಅದು ಆಡ್ಕೊಂಡ್ ನಗ್ತಿರೋದು ಮಂತ್ರಿಗಳೇ. ಹೌದೇನ್ ರಮ್ಮೆ? ಪಾರು, ನೀನ್ ಒಂದ್ ಜೊತೆ ಮದ್ವೆ ಆಗ್ದಿರೋದೇ ಒಳ್ಳೇದಾಯ್ತು. ನನ್ ಬಗ್ಗೆ ಕಿವಿಲಿ ಏನೋ ಹೇಳ್ತೈತೆ ಅಮ್ಮಿ. ಕೇಳಿಸ್ಕೊಂಡ್ರೆ ವಿಷ ಕುಡ್ಬಿಡ್ತೀಯ ಅಂತ ಮಾತಂದ್ರು. ಮೋಜಡೆ ಅವ್ನ್ ಮುಖ ನೋಡ್ದ ಹೇಗಿದೆ ಅಂತ. ಹಿಂಡಿ ಬಿಸಾಕಿರೋ ನಿಂಬೆ ಹೋಳ್ ತರ ಇದಾನೆ. ಇಷ್ಟು ಮಾತಾಡ್ತಾನಲ್ಲ. ಅಜ್ಜಿ, ನಾವು ಮಾಸ್ತಿ ಕೊಪ್ಲು ರಾಜವಂಶದವ್ರು, ವಸಿ ನೋಡ್ಕೊಂಡ್ ಮಾತಾಡಿ. ನಿನ್ನ ನೋಡ್ಕೊಂಡೆ ಕಣಪ್ಪ ನಾವು ಮಾತಾಡ್ತಾ ಇರೋದು. ಯಾರು ಎಲ್ರು ನಾನ್ ನೋಡ್ಕೊಂಡ್ ನಗ್ತಿದ್ರೆ ನೀನು ಕೂಡ ನಗ್ತಿದ್ಯಾ? ಗೌಡ್ರೆ, ನಿಮ್ ಮಕ್ಕ ನೋಡಿದ್ರೆ ಯಾಕೋ ಹತ್ಕೊಂಡ್ ಮನೆಗ್ ಹೋಗಿ ಪ್ರೆಗ್ನೆಂಟ್ ನ ಕರ್ಕೊಂಡ್ ಬರಂಗಿದ್ದೀರಾ? ಪ್ರೆಗ್ನೆನ್ಸ್? ಅಯ್ಯೋ ಅಕ್ಕ, ಅದು ಪ್ರೆಗ್ನೆನ್ಸ್ ಅಲ್ವೇ, ಪೇರೆಂಟ್ಸು. ನಾನು ಅದೇ ಕಡೆ ಹೇಳಿದ್ದು. ಅತ್ಗೆ ರಶ್ಮಿ, ದಯವಿಟ್ಟು ನಮ್ ಬಾವನ್ಗೆ ಏನೋ ಅನ್ಬೇಡಿ. ಅವ್ರು ನಮ್ ಆಸ್ತಿ ಕೊಪ್ಪಳಿಗೆ ಗರುಡ ಇದ್ದಂಗೆ. ಈ ಮನುಷ್ಯ ಗರುಡನ? ರೆಕ್ಕೆ ಪುಕ್ಕನೇ ಇಲ್ಲ. ಇದು ಬೇರೆ ಚಿಕ್ಕದು. ಅವಮಾನ ಅವಮಾನ. ಯಾಕ್ಲಾ ಈದ್ ಕೋಣ ಆಡ್ದಂಗ್ ಆಡ್ತಾ ಇದೀಯಾ? ಅಣ್ಣ ಕೋಣ ಎಲ್ಲ ಇರ್ತದೆ. ಅದಕ್ಕೆ ಹೇಳ್ತಿರೋದು, ನೀನ್ ಯಾವತ್ತು ಹಿಂಗ್ ಆಡಕ್ಕಿಲ್ಲಲ್ವಾ, ಅದಕ್ಕೆ ಕೇಳ್ತಾ ಇರೋದು ಯಾಕೆ ಹಿಂಗ್ ಆಡ್ತಾ ಇದೀಯಾ ಅಂತ. ಅಣ್ಣ ಅವಾಗ್ಲೇ ಹೇಳಿದ್ನಲ್ಲಣ್ಣ, ಸಮಾಧಿ ಗಲಾಟೆ, ಹೆಣ್ಮಕ್ಳು ಇವ್ರೆ, ರತ್ನ ವಿಹಾರ ಇಲ್ಲೇ ಅವಳೆ, ಆ ಕೊಟ್ಬಿಟ್ರೆ ಕಷ್ಟ ಅಂತ ಮಾರೇ ಆಯ್ತಾ ಇದೀನಿ. ಸರಿ ಸರಿ. ಪ್ರತಿ ವರ್ಷ ಜಾತ್ರೆಯಲ್ಲೂ ಒಳ್ಳೆ ಹುಲಿ ಓಡಾಡ್ಕೊಂಡ್ ಇರ್ತಿದ್ದೆ. ಆದ್ರೆ ಈ ವರ್ಷ ನಾಯಿ ತರ ಮೂಲೆಯಲ್ಲಿ ಬಂದ್ ಸೇರ್ಕೊಂಡಿದೀನಿ. ಅದು ಯಾರಿಂದ? ಆ ಓಲ್ಡ್ ಲೇಡೀಸ್ ಇಂದ. ಕರ್ಮ, ಒಳ್ಳೆ ಯಮ ಕಿಂಕರ್ ತರ ನನ್ ಹಿಂದೆನೆ ಓಡಾಡ್ಕೊಂಡವ್ರೆ. ನಮ್ಮ ಅಪ್ಪ ಒಂದ್ ಸಾಲ್ದು ಅಂತ ಇವ್ರಿಬ್ರು ಬೇರೆ ಮೆಟ್ಕೊಂಡವ್ರು ನನಗೆ. ಯಾವಲ್ಲ ಓ ಡ್ಯಾಡಿ, ಅದೇ ಅನ್ಕಂಡೆ, ನನ್ನ ಮುಟ್ಟೋ ಮೀಟ್ರು ಯಾರಿಗೈತೆ ಅಂತ. ನೀನಾ ಏನಪ್ಪ? ಬೇಕೂಫ್ ನನ್ ಮಗನೇ, ಜಾತ್ರೆಯಲ್ಲಿ ಎಲ್ರ ಜೊತೆಗೆ ಇರೋದ್ ಬಿಟ್ಟು ಇಲ್ಲಿ ಒಬ್ಬನೇ ಬೇತಾಳಂತರ ನುಳ್ಕೊಂಡಿದ್ಯಲ್ಲ, ಹೋಗ್ಲಾ ಅಲ್ಲಿ. ಹೋಗ್ತೀನಿ. ಜನರಿಂದ ನಾನು ಮೇಲೆ ಬಂದೆ, ನಮ್ಮಪ್ಪನಿಂದ ನಾ ಮೇಲೆ ಹೋದೆ. ಮೇಲೆ ಕಳಿಸ್ತೀನಿ. ಅಮ್ಮನ್ ಕಳಿಸ್ತಿದೀನಿ, ಈಗ ನಿನ್ನನ್ ಕಳ್ಸೋದೊಂದ್ ಬಾಕಿ ಇದೆ. ಹಲೋ ಗಂಗಳೆ, ಎಲ್ಲಿದ್ದೀರಿ? ಗಂಗಳೆ ಇರಿ, ಯಾಕೋ ಒತ್ತಾರೆಯಿಂದ ಕಿವಿ ಗುಯ್ ಗುಡ್ತದೆ, ಚಳಿ ಜಾನೆ ಆಗ್ಬಿಟ್ಟದೆ. ಸ್ಪೀಕರ್ಗೆ ಹಾಕ್ತೀನಿ ರೀ, ಮಾತಾಡಿ ಈಗ. ಏನೋ ಛತ್ರಿ. ಅಯ್ಯೋ, ಯಾಕೆ ಕೇಳಿರಿ ದೊಡ್ಡಗಳೇ? ಆ ಕೊರೋನಾ ಅಂತ ಇದ್ನಲ್ಲ, ಅವನ್ ಬಂದಿ ಆ ರೌಡಿಗಳೆಲ್ಲ ಹೊಡ್ದಿ ಬಿಸಾಕ್ಬಿಟ್ಟ. ದೊಡ್ಡಗಳೇ, ಯಾವಾಗ ಶಿವು ಕಲ್ಯಾಣಿ ಒಳಗೆ ಇಳಿದ್ಬಿಟ್ಟ, ದಿಗ್ಬಂಧನ ಆಗೇ ಬಿಡ್ತು. ಅಯ್ಯೋ ಪಾಪಿಗಳ,
ಅದನ್ನೇ ಹೇಳೋಣ ಅಂತ ಮಾಡಿದ್ದು ಕಣೋ ಫೋನು. ಛತ್ರಿ, ಇಲ್ಲಿ ದೊಡ್ಡ ಮಂತ್ರವಾದಿಗಳು ಅವರ ದಿವ್ಯ ದೃಷ್ಟಿಯಿಂದ ಎಲ್ಲ ನೋಡಿ ಹೇಳ್ಬಿಟ್ರು ಕಣೋ. ಶಿವು ನೀರಿಂದ ಮೇಲೆ ಹೇಳೋದಕ್ಕೆ ಆಗಲ್ಲ, ಗುಡಿಯಿಂದ ಮಾಕಾಳಮ್ಮ ಈಚೆ ಬರೋದಕ್ಕೂ ಆಗಲ್ಲ. ಜನಗಳೇ, ಎಲ್ಲಿ ಮಾಂತ್ರಿಕರು ಹೇಳ್ತಾ ಇದ್ರು ಶಿವನ ಆ ದಿಗ್ಬಂಧದಿಂದ ಬಿಡಿಸ್ಬೇಕು ಅಂದ್ರೆ ಅವ್ರ ಅವನ್ ಕಣ್ಣೀರು ಕಲ್ಯಾಣಿಗ್ ಬೀಳ್ಬೇಕಂತೆ. ಓ, ಶಿವು ತಾಯಿ ಶಾರದಾ ಮನಸ್ ಮಾಡಿದ್ರು ಅವಳು ಈಚೆ ಬರೋದಕ್ಕಾಗೋದೇ ಇಲ್ಲ ಕಣೋ. ಯಾಕಂದ್ರೆ ಮಾದಪ್ಪಣ್ಣನ ಮನೆ ಮುಂದೆ ನಮ್ಮ ಹುಡುಗರು ಕಾವಲು ನಿಂತಿದ್ದಾರೆ. ಕೆಲಸ ಮಾಡ್ತಿದ್ದಾನೆ ಈ ಊರ್ ದೇವ್ರು ಅನ್ಸ್ಕೊಂಡಿರೋ ರಾಕ್ಷಸ. ನಾನು ಏನಪ್ಪಾ ಮಾಡ್ಲಿ? ಶಾರದಮ್ಮನ ಹೇಗಪ್ಪ ಕರ್ಸ್ಲಿ ಇಲ್ಲಿ? ಅಯ್ಯೋ ಭಗವಂತ, ಏನ್ ಮಾಡ್ಲಪ್ಪ? ಶಾರದಮ್ಮ ನನ್ನ ಮನೆಯಲ್ಲಿರೋ ವಿಷಯ ಗೊತ್ತಾಗಿನೇ ಇವರು ನಾನು ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇದನ್ನ ಇಟ್ಕೊಂಡು ಇನ್ನೊಂದು ಸಮಸ್ಯೆ ಶುರು ಮಾಡ್ತಾರೆ. ನಾನು ಹೋಗಕ್ಕಾಗಲ್ಲ. ಇನ್ನು ಬೇರೆ ಯಾರು ಹೋಗ್ಬೋದು? ಕರ್ಣ ಅವ್ರು ಮಾತ್ರ ಶಾರದಮ್ಮನ್ನ ಕರ್ಕೊಂಡ್ ಬರ್ಬೋದು. ಯಾಕೆಂದ್ರೆ ಅವರಿಗೆ ಶಿವು ತಾಯಿ ಅನ್ನೋ ವಿಷಯ ಗೊತ್ತಿಲ್ಲ. ಇದೇ ಸರಿಯಾದ ಉಪಾಯ. ಅಷ್ಟೇ ಅಲ್ಲ ತಣಿ, ಶಿವನ ದಿಗ್ಬಂಧನದಿಂದ ಬಿಡಿಸ್ಬೇಕು ಅಂದ್ರೆ ಗೋರ್ಗುಡಿ ಹೆಂಗಸರು ರಕ್ತದ ನೀನು ಬೀಳ್ಬೇಕಂತೆ. ಆಗ್ಲೇ ದಿಗ್ಬಂಧನ ಹೋಗೋದು, ಶಿವು ಕಲ್ಯಾಣಿಯಿಂದ ಎದ್ ಬರೋದು. ಹಂಗಂತ ಮಾಂತ್ರಿಕರು ಹೇಳ್ತಾ ಇದ್ರು. ಅವ್ರಿಗೆ ದಿಗ್ಬಂಧನ ಊರಲ್ಲಿರೋ ಯಾವ ಗರ್ಭಿಣಿ ಹೆಂಗಸು ಮನೆ ಒಳಗಿಂದ ಹೊರಗ್ ಬರಕ್ ಆಗೋದೇ ಇಲ್ಲ ಕಣೋ. ಅದಕ್ಕೆ ನಾನು ಬಿಡೋದು ಇಲ್ಲ. ಅದಕ್ಕೇನೇನ್ ಬೇಕು ಎಲ್ಲ ವ್ಯವಸ್ಥೆ ನಾನು ಮಾಡಿದೀನಿ. ಶಿವು ಸಾಯ್ತಾನೆ, ನಾವು ಗೆಲ್ತೀವಿ. ಈ ಊರ್ ಜನ ಅರಮನೆ ಭಕ್ತರು ಗುದ್ದಾಡೋ ಹೆಗ್ಗಣದ ತರ ಆಡ್ತಾರೆ. ಏನಾದ್ರು ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಜೀವ ಹೋದ್ರು ಪರವಾಗಿಲ್ಲ, ಶಿವು ಅವ್ರ ಜೀವ ಉಳಿಬೇಕು. ಏನಾಯ್ತು? ಈಗ ನಾನ್ ಮಾತಾಡೋ ಪರಿಸ್ಥಿತಿಲಿಲ್ಲ. ದಿಗ್ಬಂಧನದ ವಿಷಯ ಗೊತ್ತಾಗಿದೆ. ಶಿವನ ಉಳಿಸ್ಬೇಕು ಅಂದ್ರೆ ಅದು ನಿನ್ನಿಂದ ಮಾತ್ರ. ಅಂಕಲ್, ನಂಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸೇಳಿ. ನನ್ ಮನೆ ಗೊತ್ತಲ್ವಾ? ಈಗ ನನ್ ಮನೆಗ್ ಹೋಗಿ ನನ್ ಮನೇಲಿರೋ ಹೆಂಗಸನ್ನ ಕರ್ಕೊಂಡ್ ಬರ್ಬೇಕು ಅಷ್ಟೇ. ಅವ್ರನ್ನ ಕರ್ಕೊಂಡ್ ಬಂದ್ರೆ ದಿಗ್ಬಂಧನ ಪಾರಾಗುತ್ತಾ? ಖಂಡಿತ ಆಗತ್ತೆ. ನನ್ನನ್ನ ನಂಬಪ್ಪ, ಶಿವನ ಉಳಿಸ್ಕೋಬಹುದು. ಸಮಯ ತುಂಬಾ ಕಡಿಮೆ ಇದೆ. ನಿನ್ಗೆ ದಮ್ಮಯ್ಯ ಅಂತೀನಿ. ಅಯ್ಯೋ, ನೀವು ಹಾಗೇನೋ ಮಾಡ್ಬೇಡಿ. ನನ್ ಕರ್ಕೊಂಡ್ ಬರ್ತೀನಿ. ಸರಿ, ಅಲ್ಲಿ ಏನಾಗತ್ತೆ ಅಂತ ನಾನ್ ನೋಡ್ತಾ ಇರ್ತೀನಿ. ಬೇಗ ಕರ್ಕೊಂಡ್ ಬರ್ತೀನಿ. ಸರಿ ಬರ್ತೀನಿ. ಸರಿ, ನೀವೇ ಕಿಲ್ಲಿದ್ದೀರಾ? ಎಲ್ರು ಅಲ್ಲಿದಾರಲ್ವಾ? ನೀವ್ ಶಿವು ಹತ್ರ ಇರ್ಬೇಕಲ್ವಾ? ಇಲ್ಲೇನ್ ಮಾಡ್ತಾ ಇದ್ರ ಕಾರಣ? ಅದು ದಿಗ್ಬಂಧನದ ವಿಷಯ ನನ್ಗೂ ನೀವ್ ಅದಕ್ಕೆ ತಾನೇ ಹೋಗ್ತಿರೋದು. ಹೌದು, ನಿಮ್ಗೆ ಗೊತ್ತಾಯ್ತಾ? ಅದೆಲ್ಲ ಮಾತಾಡ್ತಾ ಕೂತ್ರೆ ಶಿವು ಪ್ರಾಣಕ್ಕೆ ಅಪಾಯ ಆಗುತ್ತೆ. ನಡಿ, ನಾನು ನಿಮ್ ಜೊತೆ ಬರ್ತೀನಿ. ನಿಮ್ನ ಈ ಪರಿಸ್ಥಿತಿ ಕರ್ಕೊಂಡ್ ಹೋಗೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಕರ್ಣ, ನನ್ ಮಾತ್ ನಿಮ್ಗೆ ಅರ್ಥ ಆಗ್ತಿಲ್ವಾ? ನಾನ್ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಪ್ಲೀಸ್ ಕರ್ಕೊಂಡ್ ಹೋಗಿ ನನ್ನ. ನಾವೊಬ್ರಿಗಾದ್ರೆ ದೇವ್ರು ನಮ್ಗೆ ಆಗ್ತಾನಂತೆ. ಪ್ಲೀಸ್ ಕರ್ಣ. ಸರಿ, ಬನ್ನಿ. ಶಾರದಾ, ಮಲ್ಗಿದ್ದೀಯಾ? ನಿನ್ ಮಗನ್ನ ಉಳಿಸ್ಕೊಳಲ್ವಾ? ಕಷ್ಟದಲ್ಲಿರೋ ಮಗನ್ನ ಬಿಟ್ಟು ಯಾಕೆ ಮಲ್ಗಿದ್ಯಾ? ಎದ್ದೇಳು ಶಾರದಾ. ಶಾರದಾ, ಹೆಚ್ಚಿಸ್ತಿದ್ಯಾ? ಶಿವಗೇನಾಗ್ತೈತೆ? ಅವ್ರಿಗೇನೋ ಹೆಚ್ಚು ಕಡಿಮೆ ಆಗ್ತೈತೆ. ಶಿವ ಇಲ್ಲ, ಶಿವಗೇನೋ ಆಯ್ತೈತೆ. ಶಿವಗೇನೋ ಆಯ್ತೈತೆ. ನಾನು ಹೋಗ್ಬೇಕು. ಯಾಕೋ ಭಯ ಆಯ್ತಾ ಇದೆ. ಯಾವತ್ತು ಈಟು ತಡವಾಗಿ ತಾಯಿ ಬಂದಂಗಿಲ್ಲ. ಮನಸ್ಸೆಲ್ಲ ತಳಮಳ. ನಂಗೂ ಹೊಟ್ಟೆಲೆಲ್ಲ ಒಂಥರ ಸಂಕಟ. ನಂಗೂ ಅಷ್ಟೇ. ಬೆಳಗ್ಗೆಯಿಂದ ಯಾಕೋ ಬಲ್ಗಣ್ ತುಂಬಾ ಅದರ್ತಾ ಇದೆ. ಯಾಕಮ್ಮ, ಯಾಕೆಲ್ರು ಹೀಗೆ ಅಪಶಕರನ್ ಮಾತಾಡ್ತಾ ಇದ್ದೀರಾ? ಅಂದ್ರೆ ಏನ್ ಹೇಳ್ತಿದ್ಯಮ್ಮ? ಎಲ್ರಿಗೂ ಅಪಶಕನ ಕಾಣಿಸ್ತೈತೆ ಅಂದ್ರೆ ಏನೋ ನಡಿಬಾರ್ದು ನಡೀತೈತೆ. ಕಲ್ಯಾಣಿ ಒಳಗೋಗಿ ಶಿವು ಮೇಲ್ ಗೊತ್ತಿಲ್ವಂತೆ. ದಿಗ್ಬಂಧನ ಆಗೈತೆ. ಜನಗಳಿಗೆ ನ್ಯೂಸ್ ಎಲ್ಲ ಗೊತ್ತಾಗ್ಬಿಟ್ಟೈತೆ. ನಮ್ ಮ್ಯಾಟ್ರ್ ಎಂಡ್ಲಿಕ್ಕಾಯ್ತು. ನಮ್ ದೊಣ್ಗಳು ಅವಾಗ ಹೇಳ್ತಾನೆ ಇರ್ತಾರೆ, ಹೂ ಸತ್ತರ ಆದ್ರೂ ನಾರದು ತಡ ಆಗಕ್ಕಿಲ್ಲ ಅಂತ. ಇದು ಹಂಗೆ. ಏನ್ ಹೇಳ್ತಿದ್ದೀರಾ ನೀವು? ಶಿವುಗೆ ದಿಗ್ಬಂಧ ಮಾಡೋದಂತೆ ಅರ್ಚಕರು ಮಾತಾಡ್ತಾ ಇದ್ದದ್ನ ನಾನೇ ಕೇಳಿಸ್ಕೊಂಡೆ. ಎಷ್ಟೋ ಹೊತ್ತಿಂದ ಶಿವು ನೀರೊಳಗೆ ಅವನಂತೆ. ಶಿವು ನೀರಲ್ಲೇ